ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಿವತ್ತು ಒಂದು ಸ್ಪೆಷಲ್ ಆಗಿ ಹಲಸಿನನ್ನ ಬಳಸ್ಕೊಂಡು ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ನನ್ನ ವೀಡಿಯೋನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹಲಸಿನ ಹಣ್ಣು ಸಿಕ್ಕಿದಾಗ ಟ್ರೈ ಮಾಡಿ. ನಾನಿಲ್ಲಿ 1 ಬೌಲಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2ರಿಂದ 3 ಏಲಕ್ಕಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಹಲಸಿನ ಹಣ್ಣು ಸ್ವೀಟ್ ಇದ್ದರೆ ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡ್ಕೊಬೋದು. ಸೊ ಇದಕ್ಕೆ ನಾನು ಇಡ್ಲಿ ಮಾಡುವಂಥ ರವೆ ತೊಗೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ನಾವು ಬೇಯಿಸಲಿಕ್ಕೆ ಬಾಳೆದೆಲೆ ಬೇಕಾಗುತ್ತೆ. ಸೊ ಇದನ್ನು ನಾನು ಬಾಳೆದೆಲೆನ ಫಸ್ಟು ಬಾಡಿಸ್ಕೋಬೇಕು. ನಿಮಗೆ ಬಾಳೆದೆಲೆ ಸಿಕ್ಕಿಲ್ಲ ಅಂದರೆ ನೀವು ಇದನ್ನು ಡೈರೆಕ್ಟಾಗಿ ಇಡ್ಲಿ ಪ್ಲೇಟಿಗೆ ಹಾಕ್ಬೋದು. ಬಟ್ ಬಾಳೆದೆಲೆಯಲ್ಲಿ ಬೇಯಿಸೋದ್ರಿಂದ ಟೇಸ್ಟು ಅಡಿಷ್ನಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಬಾಡಿಸ್ಕೊಂಡು ಆಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸ್ನ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಈ ಥರ ಫೋಲ್ಡ್ ಮಾಡಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಬೇಕು. ಈಗ ಎಲ್ಲ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಒಂದು 15 to 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಸೊ ಇದನ್ನು ನಾನಿಲ್ಲಿ ನಮ್ಮ ಮನೇಲಿ ಕಳಸ್ಕೆ ಅಂತ ಹೇಳ್ತೀವಿ. ಸೊ ಈ ಕಳಸ್ಕೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ಈ ಥರ ಪಾತ್ರೆ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು. ಮಲೆನಾಡು ಕಡೆ ಎಲ್ಲ ಇದು ತುಂಬಾ ಫೇಮಸ್ ಡಿಶ್ಶು. ಇದು ನಮ್ಮಮ್ಮ ಮನೇಲಿ ತುಂಬ ರೆಗ್ಯುಲರಾಗಿ ಮಾಡ್ತಾರೆ ಸೀಸನ್ ಟೈಮಲ್ಲಿ. ಆ್ಯಂಡ್ ಇದು ಬೇಯಬೇಕಾದ್ರೇ ಒಳ್ಳೆ ಸಖತ್ತಾಗಿರೋ ಘಮ ಬರ್ತಾ ಇರುತ್ತೆ. ಆಗಲೇ ಬಾಯಲ್ಲಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಈ ಥರ ಎಲ್ಲ ಬೆಂದಾದಮೇಲೆ ಅದನ್ನೆಲ್ಲ ಪೀಲ್ ಮಾಡಿ ತುಪ್ಪ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ನಿಮಗೆ ಸ್ಟೀಮ್ಡ್ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಒಂದು ಪ್ಯಾನ್ಗೆ ತುಪ್ಪ ಸವರಿ ಅದನ್ನು ಫ್ರೈ ಕೂಡ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ಟೈಮ್ ನೀವು ಹಲಸಿನ ಹಣ್ಣು ಸಿಕ್ಕಿದ್ರೆ ಹಾಗೆ ಪ್ಲೇನಾಗಿ ತಿನ್ನೋ ಬದಲು ಈ ಥರ ಡಿಶ್ ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ ಬಿಟ್ವೀನ್ ಆ ಕಾಯಿ ಸಿಕ್ಕಿದಾಗಂತೂ ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ಹೇಗೆ ಬಂತು ಅಂತ. ಹಾಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ಮಾಡ್ತಾ ಇರೋ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.